ಆ ವಿಡಿಯೋ ನನ್ನದಲ್ಲ, ನಾನು ಆ ರೀತಿ ಮಾತನಾಡಿಲ್ಲ. ವೈರಲ್ ಆದ ವಿಡಿಯೋವನ್ನ ನಾನು ತನಿಖೆಗೆ ಕೊಡ್ತೇನೆ ಅಂತ TV9ಗೆ ಶಾಸಕ ಸುರೇಶ್ ಗೌಡ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ನೀಡಿದ್ದಾರೆ. ಯಾರು ಹೀಗೆ ವೈರಲ್ ಮಾಡಿದ್ದಾರೋ ಅವರನ್ನ ಬಿಡೋದಿಲ್ಲ, ಅವರನ್ನ ಜೈಲಿಗೆ ಕಳಿಸೋ ತನಕ ಬಿಡಲ್ಲ ಅಂತ ಸುರೇಶ್ ಗೌಡ ಹೇಳಿಕೆಯನ್ನು ನೀಡಿದ್ದಾರೆ. TV9ಗೆ ಶಾಸಕ ಸುರೇಶ್ ಗೌಡ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಕೋರ್ಟ್ನಲ್ಲಿ ಫೈಟ್ ಮಾಡಿ ಅವರನ್ನ ಬಲಿ ಹಾಕ್ತೇನೆ ಅಂತ TV9ಗೆ ಶಾಸಕ ಸುರೇಶ್ ಗೌಡ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಜಗದೀಶ್ ಸುರೇಶ್ ಗೌಡ ಅವರ ಜೊತೆ ಮಾತನಾಡಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಸದ್ಯಕ್ಕೆ ಬಿಜೆಪಿ ಶಾಸಕ ಆಗಿರುವಂತಹ ಸುರೇಶ್ ಗೌಡ ಅವರು TV9 ಜೊತೆ ಇದ್ದಾರೆ, ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಈ ವಿಡಿಯೋ ನೀವು ಯಾವಾಗ ಮಾತಾಡಿರೋದು? ಇಲ್ಲ, ಇದು ನಾನು ಮಾತೇ ಆಡಿಲ್ಲ. ಇದು ಏನಾಯಿತು ಅಂದರೆ 2008ರಲ್ಲಿ ನಾನು ಶಾಸಕನಾಗ್ತೇನೆ, ತಿರ್ಗಾ 2013ರಲ್ಲೂ ಶಾಸಕನಾಗ್ತೇನೆ. ಮೂರನೇ ಬಾರಿ 2018ರಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನನ್ನ ವಿರೋಧಿಗಳು, ನನ್ನ ಮೇಲೆ ಎಲೆಕ್ಷನ್ ನಿಲ್ಲಬೇಕು ಅಂತ ವಿರೋಧಿಗಳು, ಅವತ್ತು ನನ್ನ ಪಕ್ಷದಲ್ಲಿದ್ದಂಥ, ನನ್ನ ವಿರೋಧ ಪಕ್ಷದಲ್ಲಿದ್ದಂಥವರು ಇದನ್ನು ಒಂದು ಷಡ್ಯಂತ್ರ ಮಾಡ್ತಾರೆ. ಯಡಿಯೂರಪ್ಪನವ್ರಿಗೆ ಬೈತರ ಒಂದು, ಮತ್ತು RSS ಅವ್ರನ್ನ ಬೈದಿರೋ ಥರ ಮಾಡಿ ನನಗೆ 2018ರಲ್ಲಿ ಟಿಕೆಟ್ ತಪ್ಪಿಸ್ಬೇಕು ಅಂತ ಒಂದು ಸಂಚು ರೂಪಿಸ್ತಾರೆ. ಆ ಸಂಚಿನ ಭಾಗವಾಗಿ ಇದೊಂದು TVಯನ್ನು ಒಂದು ರೆಕಾರ್ಡನ್ನು ಮಾಡಿ, ತದ್ರೂಪಿ ಮಾಡಿ, ನನ್ನಿಂದ ಒಂದು ಡೂಪ್ಲಿಕೇಶನ್ ಮಾಡಿ ಅದನ್ನು ಒಂದು ವೈರಲ್ ಮಾಡ್ತಾರೆ. ಅದನ್ನು ನಾನು ಹೇಳಲ್ಲ ಯಾರಂತ, ಪೊಲಿಟಿಕಲ್ ಮೋಟಿವೇಶನ್ ಮಾಡಿ, ಪೊಲಿಟಿಕಲಿ ಇದು ಮೋಟಿವೇಟೆಡ್ ಮಾಡಿ ಕ್ಯಾಸೆಟ್ನ ವಿಡಿಯೋಗಳನ್ನು ಎಲ್ಲ ಅಪ್ಲೋಡ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನನಗೆ ಗೊತ್ತಾಗಲ್ಲ, ನನಗೆ ವಿಷಯಗಳು ಎಲೆಕ್ಷನ್ ಚುನಾವಣೆ ನಡೀತಿರ್ತದೆ. ಆ ಸಂದರ್ಭದಲ್ಲಿ ನನಗೆ ಟಿಕೆಟ್ B ಫಾರ್ಮ್ ಅನೌನ್ಸ್ ಮಾಡಬೇಕು. ಆ ಟೈಮಲ್ಲಿ ಈ ವಿಡಿಯೋನ ಬಿಡ್ತಾರೆ. ನನಗೆ ಪಾರ್ಟಿಯವರು ಕರೀತಾರೆ. ಅವತ್ತಿನ PH ಗೋಯಲ್ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಾರೆ, ಸ್ಟೇಟ್ ಇನ್ಚಾರ್ಜ್ ಇರ್ತಾರೆ. ಅವ್ರು ಬಂದು ನಾನು ಕೇಳ್ತಾರೆ ಏನಿದು ಅಂತ. ನಾನು ಹೇಳಿದೆ ನಂದಲ್ಲ ಇದು ವಿಡಿಯೋ ಅಂತೇಳಿ. ಮತ್ತು ನೀನು ಯಾಕೆ ಇದನ್ನು ಕೋರ್ಟ್ಗೆ ಹೋಗಿ ಇದು ಮಾಡಬಾರ್ದು ಅಂತ. ಆವಾಗ ನಾನು 2021ರಲ್ಲಿ ಇದ್ರ ಮೇಲೆ ನಾನು ಡಿಸ್ಟಿಕ್ ಕೋರ್ಟು, ಬ್ಯಾಂಗ್ಳೂರು ಡಿಸ್ಟಿಕ್ ಕೋರ್ಟ್ಗೆ ಹೋಗ್ತೀನಿ. ಅವಾಗ OS 5119 ಏನೋ ಹೋಗಿ ಅದು ಸ್ಟೇ ಮಾಡುತ್ತಿದ್ದು, ನಂದಲ್ಲ ಅಂತ ಹೇಳ್ತೀನಿ ನಾನು. ಆದಾಗ ಇದು ಸ್ಟೇ ಆಗಿದೆ. ವಿಡಿಯೋ ಸುಳ್ಳು ಅಂತ ಹೇಳಿ? ಹೌದು, ಇದು ಆ ವಿಡಿಯೋನೇ ಸುಳ್ಳು. ನಾನೇ RSS ನಾನು ಗಣವೇಶದಲ್ಲಿ ಮೊನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ, RSSನ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೇನೆ. ಇಡೀ ದೇಶದಲ್ಲಿ ಅದು 100 ವರ್ಷ ತುಂಬುವಂಥ ಸಂದರ್ಭದಲ್ಲಿ ಹರಿಪ್ರಸಾದ್ ಅವರು ಹಿರಿಯ ನಾಯಕರಿದ್ದಾರೆ, ಅವ್ರಿಗೆ ಮಂತ್ರಿ ಆಗಬೇಕು ಅಂತ ಆಸೆ ಇದೆ. AICCಯಲ್ಲಿ ಕೆಲಸ ಮಾಡಿದಂಥವ್ರು, ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದಂಥವ್ರು, ಅವ್ರು ಯಾಕೆ ನನ್ನನ್ನು ಹೇಳ್ಕೊಂಬಂದು ನಿಲ್ಲಿಸ್ಕೊಳ್ತಾರೋ ಗೊತ್ತಿಲ್ಲ. ಅವರಿಗೆ ಕಾಂಗ್ರೆಸ್ನಲ್ಲಿ ಸೋನಿಯಾ ಗಾಂಧಿನ, ರಾಹುಲ್ ಗಾಂಧಿನ ಓಲೈಸಿ ಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಅವ್ರ ಪರ ಮಾತಾಡಬೇಕೇ ಹೊರತು, ಇಲ್ಲಿ ಮಂತ್ರಿ ಆಗಬೇಕು ಅಂದರೆ ಸಿದ್ದರಾಮಯ್ಯನ ಓಲೈಸೋದಕ್ಕೆ ಮಾತಾಡಬೇಕು ಅವರು. ಇದು ನನ್ನ ಯಾಕೆ ಹೇಳ್ಕೊಂಬರ್ತಾರೆ? ಇದ್ರ ಮಧ್ಯೆ BJP ಕಾಂಗ್ರೆಸ್ ಮಧ್ಯೆ ನನ್ನ ಹಿಡ್ಕೊಂಬರ್ತಿದ್ದಾರೆ. ನಾನು ಶಾಸಕ ಅಷ್ಟೇ. ನಿಮಗೆ ಈ ರೀತಿಯ ಚಿಲ್ಲರೆ ರಾಜಕಾರಣ ಮಾಡೋವಂಥದ್ದು ಏನಿದೆ? ದಯವಿಟ್ಟು ಹರಿಪ್ರಸಾದ್ ಅವ್ರು ಇಂಥದಕ್ಕೆಲ್ಲ ದೊಡ್ಡ ತಂದಲ್ಲಿ ಮಾತಾಡಬೇಕು. ಅವರು ಪ್ರೈಮ್ ಮಿನಿಸ್ಟರ್ ಲೆವೆಲಲ್ಲಿ ಮಾತಾಡೋವಂಥವ್ರು, ಶಾಸಕರ ಮೇಲೆ ಮಾತಾಡೋವಂಥದ್ದು ನನಗೇನೋ ಸರಿ ಕಾಣಿಸಲ್ಲ. ಆದರೆ ಹರಿಪ್ರಸಾದ್ ಅವ್ರು ಮತ್ತೊಂದು ಮಾತನ್ನು ಹೇಳ್ತಾರೆ ಸರ್, RSSನ ಬಗೆಗಿನ ಇನ್ನಷ್ಟು ವಿಚಾರಗಳು ನಿಗೂಢವಾಗೇ ಇರಬೇಕು ಅಂತೇಳಿ. ಯಾಕೆ ಈ ಮಾತು? ಏನು ನಿಗೂಢವಾಗಿರಬೇಕು ಅಂತ? ಏನು ಇವ್ರ ಥರ ಪಾಕಿಸ್ತಾನ ಓಲೈಸುವಂತ ಮಾತಾಡಬೇಕಾ? ತಾಲಿಬಾನ್ನ ಓಲೈಸಂತ ಮಾತಾಡಬೇಕಾ? ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಮಾಡುವಂಥ ರಾಜಕಾರಣವನ್ನು BJP ಮಾಡಬೇಕಾ? ಇದಿಷ್ಟು ಕೂಡ BJP ಶಾಸಕರಾದಂತಹ ಸುರೇಶ್ ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು.